ಬಿತ್ತದ ಹೊಲ ಹೊಲ್ಲ, ಮೆತ್ತದ ಮನೆ ಹೊಲ್ಲ. ಚಿತ್ತ ಬಂದತ್ತ ತಿರುಗುವ ಮಗ ಹೊಲ್ಲ. ಬತ್ತಲಿರ ಹೊಲ್ಲ ಸರ್ವಜ್ಞ. ಸರ್ವಜ್ಞನ ಈ ತ್ರಿಪದಿಯು ಬದುಕಿನ ಶಿಸ್ತು, ಜವಾಬ್ದಾರಿ ಮತ್ತು ಸಂಸ್ಕಾರದ ಮಹತ್ವವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಇದರ ಆಳವಾದ ಅರ್ಥ ಹೀಗಿದೆ. ಬಿತ್ತದ ಹೊಲ ಹೊಲ್ಲ. ಹೊಲವಿದ್ದ ಮೇಲೆ ಅಲ್ಲಿ ಬಿತ್ತನೆ ಕಾರ್ಯ ನಡೆಯಬೇಕು. ಬೀಜ ಬಿತ್ತದ ಹೊಲವು ಕೇವಲ ಪಾಳುಭೂಮಿಯಾಗಿ ಕಳೆಗಳಿಂದ ತುಂಬಿಕೊಳ್ಳುತ್ತದೆ. ಅದು ಯಾರಿಗೂ ಪ್ರಯೋಜನವಿಲ್ಲದ ಹೊಲ ಎನಿಸಿಕೊಳ್ಳುತ್ತದೆ. ಅಂದರೆ ಶ್ರಮವಿಲ್ಲದ ಬದುಕು ಅಥವಾ ಸದ್ಗುಣಗಳ ಬಿತ್ತನೆಯಿಲ್ಲದ ಮನಸ್ಸು ಸಮೃದ್ಧವಾದ ಫಸಲನ್ನು ನೀಡಲಾರದು. ಮೆತ್ತದ ಮನೆ ಹೊಲ್ಲ. ಹಳೆಯ ಕಾಲದಲ್ಲಿ ಮಣ್ಣಿನ ಮನೆಗಳಿಗೆ ಸಗಣಿ ಅಥವಾ ಮಣ್ಣಿನಿಂದ ಮೆತ್ತುತ್ತಿದ್ದರು, ಅಂದರೆ ಸಾರಿಸುತ್ತಿದ್ದರು ಅಥವಾ ಪಾರಾಯಣ ಮಾಡುತ್ತಿದ್ದರು. ಹೀಗೆ ಆರೈಕೆ ಮಾಡದಿದ್ದರೆ ಮನೆ ಶಿಥಿಲವಾಗಿ ಕುಸಿದು ಬೀಳುತ್ತದೆ. ಮನೆ ಎಂದರೆ ಕೇವಲ 4 ಗೋಡೆಗಳಲ್ಲ, ಅದಕ್ಕೆ ನಿರಂತರ ಕಾಳಜಿ ಮತ್ತು ಸಂಸ್ಕಾರದ ಲೇಪನ ಬೇಕು. ನಿರ್ವಹಣೆ ಇಲ್ಲದ ಮನೆ ವಾಸಕ್ಕೆ ಯೋಗ್ಯವಲ್ಲ. ಚಿತ್ತ ಬಂದತ್ತ ತಿರುಗುವ ಮಗ ಹೊಲ್ಲ. ಇದು ಈ ಪದ್ಯದ ಅತ್ಯಂತ ಪ್ರಮುಖ ಭಾಗ. ತಂದೆಯ ತಾಯಿ ಅಥವಾ ಗುರಿಗಳ ಬಗ್ಗೆ ಗೌರವವಿಲ್ಲದೆ ಮನಸ್ಸಿಗೆ ಬಂದಂತೆ ಅಲಿಯುವ ಮಗನು ಕುಲಕ್ಕೆ ಕೀರ್ತಿ ತರುವುದಿಲ್ಲ. ಶಿಸ್ತು ಮತ್ತು ಸಂಯಮವಿಲ್ಲದ ವ್ಯಕ್ತಿತ್ವವು ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹೊರೆಯಾಗುತ್ತದೆ. ದಾರಿ ತಪ್ಪಿದ ಮಗನು ಕೃಷಿ ಮಾಡದ ಹೊಲದಂತೆ ವ್ಯರ್ಥ. ಬತ್ತಲಿರ ಹೊಲ್ಲ ಸರ್ವಜ್ಞ. ಬತ್ತಲಿರ ಎಂದರೆ ಇಲ್ಲಿ ಬೆತ್ತಲೆ ಅಥವಾ ನಗ್ನವಾಗಿ ಇರುವುದು ಎಂದರ್ಥ. ಮನುಷ್ಯನಿಗೆ ನಾಚಿಕೆ ಮಾನಗಳು ಆಭರಣವಿದ್ದಂತೆ. ಸಭ್ಯತೆ ಇಲ್ಲದ, ಮರ್ಯಾದೆಯಿಲ್ಲದ ಜೀವನವು ನಿರರ್ಥಕ. ಸಂಸ್ಕಾರವೆಂಬ ಉಡುಪಿಲ್ಲದ ಮನುಷ್ಯನು ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗುವುದಿಲ್ಲ. ಒಟ್ಟಾರೆ ಸಾರಾಂಶ: ಸರ್ವಜ್ಞನು ಈ ತ್ರಿಪದಿಯ ಮೂಲಕ ಉಪಯುಕ್ತತೆ ಮತ್ತು ಶಿಸ್ತಿನ ಬಗ್ಗೆ ಮಾತನಾಡುತ್ತಾನೆ. ಬಿತ್ತದ ಭೂಮಿ, ನಿರ್ವಹಣೆಯಿಲ್ಲದ ಮನೆ, ದಾರಿ ತಪ್ಪಿದ ಮಗ ಮತ್ತು ಮರ್ಯಾದೆಯಿಲ್ಲದ ನಡವಳಿಕೆ ಇವು 4 ಪ್ರಗತಿಗೆ ಮಾರಕ. ಜೀವನವು ಸಾರ್ಥಕವಾಗಬೇಕಾದರೆ ಶ್ರಮ, ಕಾಳಜಿ, ಸಂಯಮ ಮತ್ತು ಸಭ್ಯತೆ ಅತ್ಯಗತ್ಯ ಎಂಬುದು ಇದರ ಸಂದೇಶ.